ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಹಾಗಾದರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಒಂದು ಸರ್ಕಾರದ ಕಡೆಯಿಂದ. ಮತ್ತು ನಿಮಗೆ ಲೇಟೆಸ್ಟ್ ಆಗಿ ಕೆಲವು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಆದರೆ ಕೆಲವ್ರಿಗೆ ಏನಾಗಿದೆ ಅಂದರೆ ಒಂದು 7ನೇ ಕಂತು 8ನೇ ಕಂತು ಬಂದಿಲ್ಲ, ಮತ್ತು ಕೆಲವ್ರು ಕೇಳ್ತಾ ಇರೋ 9ನೇ ಕಂತಿನ ಹಣನೂ ಕೂಡ ನಮಗೆ ಬಂದಿಲ್ಲ, 6, 7, 8, 9ನೇ ಕಂತಿನ ಹಣ ಬಂದಿಲ್ಲ ಅಂತ. ಇಲ್ಲಿ ಒಂದು ವಿಷಯ ಕ್ಲಾರಿಫಿಕೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇಲ್ಲಿ ನಿಮಗೆ ಇದುವರೆಗೂ ಕೂಡ 9ನೇ ಕಂತಿನ ಹಣ ಸರ್ಕಾರದವರು ಬಿಡುಗಡೆ ಮಾಡಿಲ್ಲ. ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಯಾರ ಖಾತೆಗೂ ಕೂಡ 9ನೇ ಕಂತಿನ ಹಣ ಹೋಗಿಲ್ಲ. ಅದು ರಿಲೀಸ್ ಆದಾಗ ನಮ್ಮ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಬರುತ್ತೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇವಾಗ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರೋರಿಗೆ ಗುಡ್ ನ್ಯೂಸ್ ಏನು ಅಂತ. ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಇವಾಗಂತೂ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇರೋ ನಿಮ್ಗೆಲ್ಲರಿಗೂ ಕೂಡ ಎಷ್ಟೊಂದು ಜನಕ್ಕೆ ಆಗಲೇ 5ನೇ ಕಂತು 6ನೇ ಕಂತು 7ನೇ ಕಂತಿನ ಹಣ ನೀವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಾ. ನೀವು ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರೋದು 8ನೇ ಕಂತಿನ ಹಣಕ್ಕೆ ಕೆಲವು ಜನ. ಮತ್ತು ಇನ್ನೊಂದಷ್ಟು ಜನ ಏನು ಕಮೆಂಟ್ ಆಗ್ತಿರೋದಂದರೆ ನಮಗೆ 6ನೇ ಕಂತು 7ನೇ ಕಂತು ಬಂದಿಲ್ಲ ಅಂತ ಕಮೆಂಟ್ ಆಗ್ತಾಯಿದ್ದೀರಾ. ಮತ್ತು ಎಷ್ಟೊಂದು ಜನ ಕಮೆಂಟ್ ಆಗ್ತಾರೆ ನಮಗೆ ಇದುವರೆಗೂ ಕೂಡ ಒಂದು ಕಂತಿನ ಹಣನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ. ಇಲ್ಲಿ ನಿಮಗೆ ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ, ಫಸ್ಟ್ ನೀವು ಒಂದು ಸ್ಟೇಟಸ್ನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ದು ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ, ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿರಲ್ಲ ಅವರು. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಅಲ್ಲಿ ಸರಿ ಮಾಡಿಸ್ಕೋಬೇಕಾಗುತ್ತೆ. ಯಾರಿಗೆ ಒಂದು ಸಲಿನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿರಲ್ಲ ಅವರು ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ನಿಮಗೆ ಆದರೂ ಒಂದು ಕಂತು 2 ಕಂತು ಬಂದಿದೆ, ಆಮೇಲೆ ಒಂದು 3-4 ಕಂತು ಬಂದಿಲ್ಲ ಅಂದರೆ 4 ಕಂತಿಗಿಂತ ಹಣ ಜಾಸ್ತಿ ಯಾರು ಬಂದಿಲ್ಲ ನಿಮಗೂ ಕೂಡ ಅಷ್ಟೇ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿ ರಿಜೆಕ್ಟ್ ಮಾಡಿರ್ತಾರೆ. ನೀವು ಹೋಗಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇದು ನೆನಪಿರಲಿ, ಯಾಕೆಂದರೆ ಕೆಲವರು ಕಮೆಂಟ್ ಕೂಡ ಹಾಕಿದ್ರು ನಮಗೆ 1-2 ತಿಂಗಳು ಬಂತು, ಆಮೇಲೆ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿದ್ರೆ ನಮಗೆ ಅಪ್ಲಿಕೇಶನ್ನಲ್ಲಿ ರಿಜೆಕ್ಟ್ ಮಾಡಿದರು. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋದ್ವಿ, ಅಲ್ಲಿ ಒಂದು ಅರ್ಜಿನ ಕೊಟ್ವಿ, ಅಲ್ಲಿ ನಮಗೆ ಸರಿ ಮಾಡಿಕೊಟ್ರು ಅಂತ. ಇವಾಗ ನೋಡಿ 6ನೇ ಕಂತು 7ನೇ ಕಂತು ಬಂದಿಲ್ವಲ್ಲ, ಅವ್ರೇನು ತಲೆ ಕೆಡಿಸ್ಕೊಬೇಡಿ, ನಿಮಗೆ ಈ ತಿಂಗಳಲ್ಲೇ ಬರುತ್ತೆ. ಮತ್ತು ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಿದೆ ಸ್ಟಾರ್ಟಿಂಗಲ್ಲೇ. ಏನಪ್ಪ ಗುಡ್ ನ್ಯೂಸ್ ಅಂತ ನೀವು ಕೇಳ್ಬೋದು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟಿಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ನಮ್ಮ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಆ ಒಂದು ಅಪ್ಡೇಟ್ನು ಕೂಡ ನಿಮಗೆಲ್ಲರಿಗೂ ಕೂಡ ನೀಡಿದೆ. ಆ ಒಂದು ವಿಡಿಯೋ ನೋಡಿರ್ತೀರ, ರೆಗ್ಯುಲರ್ಗೆ ನಿಮ್ಮ ಚಾನಲ್ ನೋಡ್ತಿದ್ರೆ ನೀವು. ಆ ಒಂದು ವಿಡಿಯೋದಲ್ಲಿ ನಿಮಗೆ ಏಪ್ರಿಲ್ 10ನೇ ತಾರೀಕಿಂದ ನಿಮಗೆ ತಿರ್ಗಾ ಗೃಹಲಕ್ಷ್ಮಿ ಯೋಜನೆದು 8ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸ್ಟಾಪ್ ಮಾಡಿದ್ರು, ಇವಾಗ ರಿಯಾಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ 10ನೇ ತಾರೀಕಿಂದ. ಅದೇ ರೀತಿ ನಿಮ್ಗೆ ಏನಾಗಿದೆ ಅಂದರೆ 10ನೇ ತಾರೀಕು ಅಂದರೆ ನಿನ್ನೆ ಎಷ್ಟೊಂದು ಜನ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಮತ್ತೆ ರಿಸೀವ್ ಮಾಡ್ಕೋತಾ ಇದ್ದಾರೆ. ಅಂದರೆ 8ನೇ ಕಂತಿನ ಹಣ ಏನೊಂದು ಬ್ಲಾಕ್ ಮಾಡಿದ್ರಲ್ಲ ಒಂದು ವಾರ, ಅದನ್ನ ರಿಲೀಸ್ ಮಾಡಿದ್ದಾರೆ ತಿರ್ಗಾ. ಇವಾಗ 8ನೇ ಕಂತಿನ ಹಣ ಬಿಡುಗಡೆ ಆಗಿ ಜನರ ಕತೆಗೆ ಎಲ್ಲರಿಗೂ ಕೂಡ ಬರ್ತಿದೆ. ಯಾರಿಗ್ಯಾರಿಗೆ ಬಂದಿದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮಗೆ ಯಾರಿಗೆ ಇನ್ನೂ ಬಂದಿಲ್ಲ, ಒಂದು ಕೇವಲ ಇನ್ನು 10-15 ದಿನಗಳಲ್ಲಿ ನಿಮ್ಮ ಕತೆಗಳಿಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಗೃಹಲಕ್ಷ್ಮಿ ಹಣ ಪಡೀತಾ ಇರೋರಿಗೆ ಧನ್ಯವಾದ.